ಬ್ರೋ. ಹಾಯ್. ಅಯ್ಯೋ ಬ್ರೋ ಅಂದ ತಕ್ಷಣ ಉರ್ದೋಗ್ಬಿಡ್ತಲ್ವಾ ನಿಂಗೆ? ಬ್ರೋ ಅಂದ್ರೆ ಯಾರಿಗೆ ತಾನೇ ಊರೆಲ್ಲ ಹೇಳು? ಹೇ, ಡೋಂಟ್ ಗೆಟ್ ಸೀರಿಯಸ್. ಐ ಜಸ್ಟ್ ಕಿಡ್ಡಿಂಗ್ ಯು. ಬರೀ ಇಲ್ಲೇ ಸುತ್ತಾಡಿಸ್ತಿರ್ತೀಯಾ ಅಥವಾ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ತೀಯಾ? ಬಾ ಕೆಫೆಗೆ ಹೋಗೋಣ. ಹೇ, ಕೆಫೆ ಎಲ್ಲ ಬೋರ್ ಆಗಿದೆ ಕಣೋ ನಂಗೆ. ಯಾವ್ದಾದ್ರು ಕೂಲ್ ಆಗಿರೋ ಪ್ಲೇಸ್ ಕರ್ಕೊಂಡು ಹೋಗು. ಕೂಲ್ ಆಗಿರೋ ಪ್ಲೇಸಾ? ನಡಿ ಹೋಗೋಣ. ಮುಂಬೈಗೆ ಹೋದ್ಮೇಲೆ ನನ್ನ ಲೈಫ್ ಈ ತರ ಚೇಂಜ್ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ನಾನು. ನಿಂದೇನ್ ಬಿಡಮ್ಮ, ಸಾಫ್ಟ್ವೇರ್ ಕೆಲಸ, ಕೈ ತುಂಬಾ ಸಂಬಳ, ಲೈಫ್ ಬಿಂದಾಸ್ ಆಗೈತೆ. ನನ್ನ ಲೈಫ್ ನೋಡು, ತುಕ್ಕಿಡ್ದಿರೋ ಆ ಕಬ್ನ ತರ ಆಗಿದೆ. ನನ್ನ ಲೈಫಲ್ಲಿ ಎಲ್ಲ ಇದೆ, ಆದ್ರೂ ಏನೋ ಕಳ್ಕೊಂಡಿರೋ ತರ ಫೀಲ್ ಆಗ್ತಿದೆ. ಏನೋ ಕಳ್ಕೊಂಡಿರೋ ಫೀಲ್ ನಿನ್ಗಲ್ಲ, ನನ್ಗಾಗ್ಬೇಕು. ಯಾಕಂದ್ರೆ ಕೈಯಲ್ಲಿ ಒಳ್ಳೆ ಕೆಲಸ ಇಲ್ಲ, ಲೈಫಲ್ಲಿ ಅಷ್ಟು ಚೆನ್ನಾಗಿ ಸೆಟ್ಲ್ ಆಗಿಲ್ಲ. ಇನ್ನ ಮದ್ವೆ ಆಯ್ತೋ ಇಲ್ವೋ, ಇನ್ನ ಹಾಗೆ ಇದೆಯಾ? ಆಗೋಣ, ಅದಕ್ಕೇನು, ಇನ್ನು ಟೈಮ್ ಆಯ್ತಲ್ವಾ? ನಾನು ಹೋದ್ಮೇಲೆ ಯಾವ್ದಾದ್ರು ಹುಡುಗಿಗೆ ಟ್ರೈ ಮಾಡ್ತೀಯಾ ಅಥವಾ ಹೀಗೆ ಇದೆಯಾ? ಟ್ರೈ ಮಾಡ್ದೆ ಏನು, ಟ್ರೈ ಮಾಡೇ ಮಾಡಿರ್ತೀಯ. ಆದ್ರೆ ನಿನ್ ಮೂತಿಗೆ ಯಾರು ಬಿದ್ದಿರ್ತಾರೆ? ಏನೋ ಒಂದು ಕೆಟ್ಟ ಘಟನೆ ಆಗಿದ್ದಾಗೋಯ್ತು. ನಾನು ಮುಂಬೈಗೆ ಹೋದೆ, ಒಳ್ಳೆ ಕೆಲ್ಸಾನು ಸಿಕ್ತು, ಒಳ್ಳೆ ಲೈಫು ಸಿಕ್ತು. ಹೋಗೋದೋದೆ, ಅಟ್ಲೀಸ್ಟ್ ಒಂದು ಮಾತಾದ್ರೆ ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ಹೇಗೆ ಹೇಳೋಗ್ತೀಯಾ? ಪ್ರೀತಿಸಿದ ಹುಡುಗನೇ ಬೋರ್ ಆಗ್ಬಿಟ್ಟ ಅಲ್ವಾ ನಿನ್ಗೆ? ನಾನ್ ಬಿಟ್ಟೋಗಿದ್ದು ನಿನ್ನೊಳ್ಳೇದಕ್ಕೋಸ್ಕರನೇ, ನೀನ್ ಚೇಂಜ್ ಆಗ್ಲಿ ಅನ್ನೋದಕ್ಕೋಸ್ಕರನೇ. ಚೇಂಜ್ ಆಗ್ಬೇಕಿತ್ತ? ನಾನೇನ್ ಚೇಂಜ್ ಆಗ್ಬೇಕಿತ್ತು? ಬಿಟ್ಟೋಗಿರೋ ರೀಸನ್ ನನ್ನ ಒಳ್ಳೇದಕ್ಕೋಸ್ಕರ ಅಂತ ನನ್ನ ತಲೆ ಮೇಲೆ ಹಾಕ್ಬೇಡ. ಯಾವ್ದೋ ಒಂದು ರೀಸನ್ಗೆ ನಾನು ಬಿಟ್ಟೋದೆ. ನಾನು ಯಾವ ರೀಸನ್ಗೋಸ್ಕರ ಬಿಟ್ಟೋದೆ ಅಂತ ಗೊತ್ತಿಲ್ಲ ಅಲ್ವಾ ನಿಂಗೆ? ಇಲ್ಲ. ನಿನ್ ಲೈಫಲ್ಲಿ ಏನ್ ಬೇಕು ಏನ್ ಬೇಡ ಎಲ್ಲ ನಾನೇ ಕೊಡಿಸ್ತಿದ್ದೆ. ನೀನ್ ಕಂಪ್ಲೀಟ್ ನನ್ ಮೇಲೆ ಡಿಪೆಂಡ್ ಆಗಿದ್ದೆ. ಲೈಫಲ್ಲಿ ಒಂಚೂರು ಸೀರಿಯಸ್ನೆಸ್ ಇರ್ಲಿಲ್ಲ. ನೀನ್ ಚೇಂಜ್ ಆಗ್ಲಿ, ನಿನ್ಗೆ ಸೀರಿಯಸ್ನೆಸ್ ಬರ್ಲಿ ಅಂತಾನೆ ನಾನು ನಿನ್ಗೊಂದ್ ಮಾತು ಹೇಳ್ದೆ ಬಿಟ್ಟು ಹೋಗಿದ್ದು. ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಮತ್ತೆ ಹೇಗಿದೆ ಲೈಫು? ಗಂಡ ಮಕ್ಕಳು ಸಂಸಾರ? ನನ್ ಲೈಫ್ ಆರಾಮಾಗಿದೆ. ನನ್ ಗಂಡ ಯಾವಾಗ್ಲೂ ಬಿಸ್ನೆಸ್ ಅಂತ ಬ್ಯುಸಿಯಾಗೇ ಇರ್ತಾರೆ. 2 ಮಕ್ಳಿದ್ದಾರೆ, ಮಕ್ಳನ್ನ ನೋಡ್ಕೊಂಡು ಆರಾಮಾಗಿದ್ದೀನಿ. ನಿಮ್ದೇನ್ ಬಿಡ್ರಮ್ಮ ಹುಡುಗಿಯರ್ ಲೈಫು, ಮದ್ವೆ ಆದ್ರೆ ಲೈಫ್ ಸೆಟ್ಲ್ ಆದಂಗೆ. ನಮ್ಮ ಹುಡುಗರ ಲೈಫು ಸೈಕಲ್ ಹೊಡಿತಾನೇ ಇರಬೇಕು. ನಿನ್ಗೆ ಇವಾಗ್ಲೂ ಒಂದು ಆಫರ್ ಕೊಡ್ತೀನಿ. ಇವಾಗ ಹೆಂಗೋ ನೀನ್ ಫ್ರೀನೇ ಇದೀಯಾ, ನಮ್ಮ ಮನೆಗ್ ಬಾ, ಕೆಲ್ಸ ಮಾಡು, ನನ್ ಮಕ್ಳನ್ನ ನೋಡ್ಕೋ. ಹೇ, ಬಿಟ್ಟಿಯಲ್ಲಪ್ಪ, ಸ್ಯಾಲ್ರಿನೂ ಕೊಡ್ತೀನಿ, ನಿನ್ ಲೈಫ್ ಸೆಟ್ಲು ಆಗತ್ತೆ. ಹೇ, ಯಾವನೇ ನನ್ ಕೆಲ್ಸ ಇಲ್ಲ ಅಂತ ಹೇಳಿದ್ದು? ನೀನೇ ನನ್ ಕೆಲಸ ಕೊಡೋದು, ನನ್ನ ಲೈಫ್ ಸೆಟ್ಲ್ ಮಾಡೋದು. ಮೊದಲಿನ ಅಲೆ ಕುಮಾರ್ ಅಲ್ಲ, ಚೇಂಜ್ ಆಗಿದ್ದೀನಿ, ದುಡಿತಾ ಇದ್ದೀನಿ. ನನ್ನ ಲೈಫ್ ನಾನು ಸೆಟ್ಲ್ ಮಾಡ್ಕೋತೀನಿ. ದುಡಿತಿದ್ಯಾ? ಎಷ್ಟು ಬರುತ್ತೆ? ಬರೀ 20,000. ಅದೇ ನಮ್ಮ ಮನೆಗ್ ಬಾ, 30,000 ಕೊಡ್ತೀನಿ. ಏನು ಹಣಿಗ್ ಕೈ ಇಟ್ಕೊಂತಿದ್ಯಾ? ಮುಚ್ಕೊಂಡ್ ಬರ್ಬೇಕ್ ಮಗ್ನೆ ನೀನು.
ಆದಷ್ಟು ಬೇಗ ನಿಮ್ ನಿರ್ಧಾರ ತಿಳಿಸು. ಏನಂತ ನಿರ್ಧಾರ ತಗೋಬೇಕು? ನಾವು ಪ್ರೀತಿ ಮಾಡೋ ಟೈಮಲ್ಲಿ ನಮ್ಮ ಪ್ರೀತಿ ಬಗ್ಗೆ ನಿರ್ಧಾರ ತಗೋ ಅಂತ ಹೇಳಿದ್ರೆ ನಾನು ತಗೋತಾ ಇದ್ದೆ. ಆದರೆ ನೀನು ಇವಾಗ ನಮ್ಮ ಮನೆ ಕೆಲ್ಸಕ್ಕೆ ಬಾ ಅಂತ ಕರಿತಾ ಇದೆಯಾ. ಏನಂತ ನಿರ್ಧಾರ ತಗೊಳ್ಳಿ ನಾನು? ಎಲ್ಲ ನಿರ್ಧಾರನೂ ನೀನೇ ತಗೊಂಡು ನನ್ನ ಹತ್ರ ನಿರ್ಧಾರ ಕೇಳ್ತೀಯಲ್ಲ. ನಾನು ಅದೇ ನಿರ್ಧಾರನೇ ತಗೊಳ್ಳಿ ಅಂತ ಕಣೋ ಹೇಳ್ತಾ ಇರೋದು. ಅಂದ್ರೆ ಅಂದ್ರೆ ನಾಳೆ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ನಮ್ಮ ಮನೆಗೆ ಬಾ. ಯಾಕೆ? ನಿಮ್ಮ ಮನೇಲಿ ಕೆಲಸ ಮಾಡೋಕ್ಕೆ ನಾನೊಬ್ಳನ್ನ ಸಾಲ್ದ? ನಮ್ಮ ಅಪ್ಪ ಅಮ್ಮ ಬೇರೆ ಕರ್ಕೊಂಬರ್ಬೇಕಾ? ನಮ್ಮ ಮನೆಗೆ ಬಾ ಅಂತ ಹೇಳಿದ್ದು ಕೆಲಸ ಮಾಡಕ್ಕಲ್ಲ ಕಣೋ ದಡ್ಡ, ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೆಣ್ಣು ಕೇಳಕ್ ಬಾ ಅಂತ. ನಾನು ನಿನ್ಗೊಂದು ಸುಳ್ಳು ಹೇಳಿದೆ ಕಣೆ. ಏನೋ ಅದು? ನೀನು ಹೋದ್ಮೇಲೆ ತುಂಬಾ ಜನ ಹುಡುಗಿಯರನ್ನ ಟ್ರೈ ಮಾಡಿದೆ, ಆದ್ರೆ ಈ ಪೇಸ್ ಕಟ್ಗೆ ಯಾವ ಹುಡುಗಿನೂ ಬೆಳಿಲ್ಲ. ನಂಗೆ ಗೊತ್ತು ಕಣೋ ನೀನ್ ಎಂತ ತರ್ಲೆ ಅಂತ. ಅಲ್ಲ ಕಣೆ, ನಿನ್ನ ಮಾತು ಕೇಳಿ ನಾನು ಭಯ ಬಿದ್ದೋದೆ ಗೊತ್ತಾ. ಮದುವೆ ಆಗಿದೆ, ಮಕ್ಕಳಿದಾವೆ, ಮನೆ ಕೆಲ್ಸಕ್ಕೆ ಬಾ, ಮಕ್ಕಳು ನೋಡ್ಕೊಳಕ್ ಬಾ ಅಂದಾಗ 1 ಸೆಕೆಂಡ್ ಭಯ ಬಿದ್ದೋದೆ ಗೊತ್ತಾ ನಾನು. ಹೇ, ನಾನ್ ಸುಮ್ನೆ ಚಮಕ್ ಕೊಟ್ಟಿದ್ದು ಕಣೋ, ನಿನ್ ರಿಯಾಕ್ಷನ್ ಹೇಗಿರತ್ತೆ ಅಂತ ನೋಡೋದಿಕ್ಕೆ.